ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಸೂಪರ್ ಹೆಲ್ದಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ವಿತ್ ಲಾಡ್ ಆಫ್ ವೆಜಿಟೇಬಲ್ಸ್ ಮತ್ತು ಓಟ್ಸ್. ಪ್ಲೀಸ್ ಸ್ಟೇ ಟ್ಯೂನ್ಡ್, ವಾಚ್ ದ ಫುಲ್ ವಿಡಿಯೋ. ಎಲ್ಲ ಥರ ವೆಜಿಟೇಬಲ್ಸ್ ಯೂಸ್ ಮಾಡಿದ್ದೀನಿ ಇಲ್ಲಿ. ಕ್ಯಾರೆಟ್, ಬೇಬಿಕಾರ್ನ್ ಮತ್ತು ಕ್ಯಾಪ್ಸಿಕಮ್. ಅಲಾಂಗ್ ವಿತ್ ದ್ಯಾಟ್ ನಮ್ಮ ಹತ್ರ ಫ್ಯೂ ಸ್ಪೈಸಸ್ ಹರ್ಬ್ಸ್ ಇದೆ, ಅದೆಲ್ಲ ಯೂಸ್ ಮಾಡಿ 30 ಗ್ರಾಮ್ಸ್ ಓಟ್ಸ್ ಯೂಸ್ ಮಾಡಿ ನಾನು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆನಿಯನ್ಸ್ ಫೈನ್ ಚಾಪ್ ಮಾಡ್ಕೊಳ್ತಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ತಿದ್ದೀನಿ ನಾನು ಇದನ್ನು, ಸೊ ದಟ್ ತಿನ್ನೋಕೆ ಚೆನ್ನಾಗಿರುತ್ತೆ. ದಪ್ಪ ಸಿಕ್ಕಿದ್ರೆ ವೆಜಿಟೇಬಲ್ಸ್ ಇರೋದ್ರಿಂದ ಚೆನ್ನಾಗಿರಲ್ಲ. ಸೊ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಬಾಣಲಿ ತೊಗೊಂಡು ಅದರಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಯೂಸ್ ಮಾಡಿ, ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಈ ಡಿಶ್ಶು ನಾವು ತುಂಬ ಮಿನಿಮಮ್ ಆಯಿಲ್ ಯೂಸ್ ಮಾಡಬೇಕು. 1 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಸಾಸಿವೆ, ಜೀರಿಗೆ, ಕರಿಬೇವು ಇದೆಲ್ಲ ಒಗ್ಗರಣೆ ಮಾಡ್ಕೋಬೇಕು. ಮತ್ತು ಟೊಮೆಟೊ, ಒಂದು ಅರ್ಧ ಟೊಮೆಟೊ ಅನಿಸ್ತಿದ್ದು, ಹಾಫ್ ಟೊಮೆಟೊ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗ್ತಾ ಇರಬೇಕು. ಆವಾಗ ಆನಿಯನ್ಸ್ ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಟರ್ಮರಿಕ್ ಯೂಸ್ ಮಾಡಿದ್ದೀನಿ. ಮತ್ತು ಇದನ್ನು ಬ್ರೌನ್ ಆಗಬೇಕು. ಇವಾಗ ಬ್ರೌನ್ ಆಗೋವರೆಗೂ ಮಾಡಿ. ನೆಕ್ಸ್ಟ್ ನೀವು ಇದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದು ಕ್ಯಾರೆಟ್ಸ್ ಎಲ್ಲ ತೊಗೊಂಡಿದ್ದೀನಿ, ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅದು ಕ್ಯಾರೆಟ್, ಬೇಬಿಕಾರ್ನ್ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು ನೀವು. ಎಲ್ಲ ವೆಜಿಟೇಬಲ್ಸ್ ಒಂದಾದ್ಮೇಲೆ ಒಂದು ಹಾಕಿ ಮಿಕ್ಸ್ ಮಾಡಿ ಶಾಲೋ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ಬೀನ್ಸ್ ಹಾಕಿದ್ದೀನಿ, ಬೀನ್ಸ್ನ ಕೂಡ ಶಾಲೋ ಫ್ರೈ ಮಾಡ್ಕೊಳ್ತೀನಿ ಇವಾಗ. ಸೊ ಒಂದು ಸ್ಟಿರ್ ಆದಮೇಲೆ, ಒಂದು ಶಾಲೋ ಫ್ರೈ ಆದಮೇಲೆ ಆ ವೆಜಿಟೇಬಲ್ ಹಾಕಿ ನೆಕ್ಸ್ಟ್ ಆಲ್ರೆಡಿ ಸಾಲ್ಟ್ ಮತ್ತು ನಾನು ಟರ್ಮರಿಕ್ ಹಾಕಿದ್ದೆ. ಇನ್ನೊಂದು ಸ್ವಲ್ಪ ಹಾಕ್ತಿದ್ದೀನಿ ಬಿಕಾಸ್ ತುಂಬ ವೆಜಿಟೇಬಲ್ಸ್ ಯೂಸ್ ಮಾಡ್ತಿದ್ದೀವಲ್ಲ ಅದಕ್ಕೆ. ಅರಿಶಿನ ತುಂಬಾ ಹಾಕ್ಕೋಬಾರ್ದು, ನಾನು ಜಸ್ಟ್ ಒಂದು ಪಿಂಚ್ ಹಾಕಿದೆ. ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೆಜಿಟೇಬಲ್ಸ್ ಎಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡೋಕ್ಕೆ ಬಿಡಬೇಕು. ನೆಕ್ಸ್ಟು ನಾನಿವಾಗ ಇದಕ್ಕೆ ಒಂದು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ವೆಯ್ಟ್ ಲಾಸಲ್ಲಿ ಇರಬೇಕಾದ್ರೆ ತುಂಬ ಖಾರ, ತುಂಬ ಸಾಲ್ಟ್ ಇದನ್ನು ತಿನ್ನಬಾರ್ದು. ಸೊ ಮಿನಿಮಲ್ ಸ್ಪೈಸ್ ಯೂಸ್ ಮಾಡಿ. ಇವಾಗ ಎಲ್ಲ ಮತ್ತೆ ತರಕಾರಿ ಚೆನ್ನಾಗಿ ಬೇಯಬೇಕಲ್ವ, ಸೊ ಬಾಯ್ಲ್ ಆಗಬೇಕು. ಅದಕ್ಕೆ ನೀರು ಹಾಕಿ ಎಣ್ಣೆಯಲ್ಲಿ ಫ್ರೈ ಆಯಿತು. ಆವಾಗ ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ ಹೋಗಿರುತ್ತೆ. ಇವಾಗ ನೆಕ್ಸ್ಟು ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು, ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು 4 to 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಸೊ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಒಂದ್ಸರಿ ಚೆಕ್ ಮಾಡೋಣ ಬಾಯ್ಲ್ ಚೆನ್ನಾಗಿ ಆಗಿದೆಯಾ ಇಲ್ವಾ ಅಂತ. ಸೊ ನಾನು ಒಂದು ವೆಜಿ ತಗೊಂಡು ಹೋಗ್ತೀನಿ. ಬಾಯ್ಲ್ ಒಂದು ಸ್ವಲ್ಪ ಹಾಕಬೇಕು. ಸೊ ಇನ್ನೊಂದು 2-3 ಮಿನಿಟ್ಸ್ ನಾನು ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಇನ್ನು 2-3 ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಾವು ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡೋಣ. ಓಕೆ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ನಾನು ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊತಿದ್ದೀನಿ ಬಿಕಾಸ್ ಇದು ಬೇಗ ಬಾಯ್ಲ್ ಆಗುತ್ತೆ. ಇದಕ್ಕೇನು ತುಂಬ ಟೈಮ್ ಬೇಕಾಗಿಲ್ಲ. ಸೊ ಒಂದು ಸ್ಟಿರ್ ಚೆನ್ನಾಗಿ ಬಾಯ್ಲ್ ಆಗಿರೋ ಟೈಮಲ್ಲಿ ಹಾಕಿದ್ರೆ ಒಂದು ಸ್ಟಿರ್ ಮಾಡಿದ್ರೆ ಸಾಕು, ಆಲ್ರೆಡಿ ಬಾಯ್ಲ್ ಆಗುತ್ತೆ ಅದು. ಇವಾಗ ಲಾಸ್ಟಲ್ಲಿ ನಾನು 30 ಗ್ರಾಮ್ಸ್ ಓಟ್ಸ್ ಏನು ತೊಗೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಇದಕ್ಕೆ ಎಕ್ಸ್ಟ್ರಾ ವಾಟರ್ ಏನು ಹಾಕೋದು ಬೇಡ ಬಿಕಾಸ್ ವೆರಿ ಮಿನಿಮಲ್ ಕ್ವಾಂಟಿಟಿ ಓಟ್ಸ್ ಇರೋದ್ರಿಂದ ಆಲ್ರೆಡಿ ನೀರಿದೆ ಅಲ್ಲಿ, ನೀವು ನೋಡಿದ್ರೆ ಆ ನೀರು ಸಾಕು ಇದಕ್ಕೆ ಅರಳ್ಕೊಳ್ಳೋಕ್ಕೆ. ಸೊ ಇವಾಗ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೊರಿಯಂಡರ್ ಎಲ್ಲ ಹಾಕ್ಬಿಟ್ಟು 2-3 ಮಿನಿಟ್ಸ್, ಓಟ್ಸ್ಗೆ ತುಂಬ ಟೈಮಿಂಗ್ ಬೇಕಾಗಿಲ್ಲ, 2-3 ಮಿನಿಟ್ಸಲ್ಲಿ ಅದು ಬಾಯ್ಲ್ ಆಗುತ್ತೆ ನೀರಲ್ಲಿ. ಸೊ ಮತ್ತೆ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ 2-3 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಓಟ್ಸ್ ವೆಜಿ ರೆಡಿ. ಓಟ್ಸ್ ಉಪ್ಮಾ ಅಥವಾ ಓಟ್ಸ್ ವೆಜಿ ಈಸ್ ರೆಡಿ ಟು ಈಟ್ ಆ್ಯಂಡ್ ಇಟ್ಸ್ ವೆರಿ ಲೈಟ್ ವೆಯ್ಟ್. ನೈಟ್ ಡಿನ್ನರಲ್ಲಿ ನನಗೆ ಯಾವಾಗಲೂ ಇಷ್ಟ ಆಗುತ್ತೆ ಇದು, ವಿತ್ ಅ ಲಿಟಲ್ ಬಿಟ್ ಆಫ್ ಕರ್ಡ್. ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಪ್ಲೀಸ್ ನೋಟ್, ಓಟ್ಸ್ ಅಂದ ತಕ್ಷಣ ತುಂಬ ಓಟ್ಸು ತಿನ್ನೋದೇನು
ಇಲ್ಲ, ಯು ಹ್ಯಾವ್ ಟು ಈಟ್ ಓನ್ಲಿ 30 grams ಆಫ್ ಓಟ್ ವಿತ್ ಲಾಟ್ಸ್ ಆಫ್ ವೆಜೀಸ್. ಥ್ಯಾಂಕ್ ಯು. ಧನ್ಯವಾದಗಳು.